ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೆಕ್ಯಾನಿಕ್ ಗುರು ಮಾತಾಡ್ತಾ ಇರೋದು. ಈ ಗಾಡಿ ಬಂದು ಮ್ಯಾಜಿಕ್ ಫರ್ಗ್ಯೂಸನ್ 246 ಡೈನಾಟ್ರೆಕ್ ಸೀರೀಸು. ಏನಪ್ಪ ಎಲ್ಲನೂ ಬಿಚ್ಚಿಬಿಟ್ಟವನೇ, ಇವಾಗ ಎಲ್ಲನೂ ತೋರಿಸ್ತಾನೆ ಅಂತ ತಿಳ್ಕೊಬೇಡಿ. ಈ ಗಾಡಿ ಪ್ರಾಬ್ಲಮ್ ಬಂದು 3rd ಗೇರು ಮತ್ತು 4th ಗೇರಲ್ಲಿ ಗಾಡಿ ಸ್ಲಿಪ್ಪೇಜ್ ಆಗ್ತೈತೆ. ಗೇರು ಏನಪ್ಪ ಅಂತ ಬಿಚ್ಚಿ ನೋಡಿದಾಗ 3rd ಗೇರು ಮತ್ತು 4th ಗೇರು ಜೊತೆಗೆ ಕಪ್ಲರು ಇಷ್ಟು ಸ್ಲಿಪ್ಪೇಜ್ ಆಗಿತ್ತು. ಟೀತು ನೋಡಿ, ಹಂಗೆ ಎಲ್ಲ ಫುಲ್ ಗೇರ್ ಬಾಕ್ಸ್ನಲ್ಲಿ ಬಿಚ್ಚಿದ್ದೀವಿ. ನೋಡಿ, ಇಲ್ಲಿ ಎಲ್ಲನೂ ಬಿಚ್ಚಿದಾಗ 3rd ಗೇರು ಮತ್ತು 4th ಗೇರು ಕಪ್ಲರು ಇಷ್ಟೂ ಸ್ಲಿಪ್ಪೇಜ್ ಆಗಿತ್ತು. ಅದಕ್ಕೆ ಎಲ್ಲನೂ ಫುಲ್ ಗೇರ್ ಬಾಕ್ಸ್ನಲ್ಲಿ ಬಿಚ್ಚಿದ್ದೀವಿ. ಇದು ಮೊದಲನೇ ವೀಡಿಯೋ ಆದ್ದರಿಂದ ಎಲ್ಲನೂ ಹಂಗಂಗೆ ಬಿಚ್ಚಿಟ್ಟದ್ಮೇಲೆ ತೋರಿಸ್ತೀವಿ. ನೆಕ್ಸ್ಟು ನಮಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಬನ್ನಿ. ಎಲ್ಲನೂ ಒಂದೊಂದೇ ವೀಡಿಯೋ ಆಗಿ ಏನೇನು ಪ್ರಾಬ್ಲಮ್ ಬರುತ್ತೆ ಎಲ್ಲನೂ ನೀಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಏನಾದರೂ ತಪ್ಪಿದರೆ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡಿ. ಅದೇ ಥರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಬೇಕು ಅಂತ ಈ ಮೂಲಕ ನಿಮ್ಗೆ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ನೋಡಿ, ಇದು 3rd ಗೇರು ಸ್ಲಿಪ್ ಆಗಿರೋದು ಟೀತು. ನೋಡಿ ಯಾವ ಥರ ಸ್ಲಿಪ್ಪೇಜ್ ಆಗಿದೆ. ಮತ್ತು ಕಪ್ಲರು, ಸೆಂಟ್ರಿಗೆ ಕಪ್ಲರು ಇದು ಕೂಡ ಸ್ಲಿಪ್ಪೇಜ್ ಆಗಿದೆ ಮತ್ತು ಡ್ಯಾಮೇಜ್ ಕೂಡ ಆಗಿದೆ. ಅದರಿಂದ ಇದನ್ನು ಕೂಡ ಚೇಂಜ್ ಮಾಡಿದ್ದೀವಿ. ಇದು 4th ಗೇರು. ನೋಡಿ, ಫುಲ್ಲು ಎಲ್ಲ ಮುಕ್ಕಾಗಿದೆ. ಅದರಿಂದ ಇದನ್ನು ಕೂಡ ಟೀತ್ ಎಲ್ಲ ಡ್ಯಾಮೇಜ್ ಆಗಿದೆ, ಚೇಂಜ್ ಮಾಡಿದ್ದೀವಿ. ನೋಡಿ, ಹಾಗೆ ಇವು 3 ಕೂಡ ಹೊಸದಾಕಿದ್ದೀವಿ.